ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗೈಸ್. ಎಲ್ಲರೂ ಹುಷಾರಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ. ಇವಾಗ ಬಂದ್ಬಿಟ್ಟು ನಾವು ಎಲ್ಲಿಗೆ ಹೋಗ್ತಿದ್ದೇವೆ ಅಂತ ಹೇಳಿದರೆ, ನಾವು ನನ್ನ ಮಗಳ ಸ್ಕೂಲ್ಗೆ ಹೋಗ್ತಾ ಇದ್ದೇವೆ. ಯಾಕಂತ ಹೇಳಿದರೆ ಅವಳದು ಬುಕ್ಸ್ ಕಲೆಕ್ಟ್ ಮಾಡಲಿಲ್ಲ, ಅದೊಂದು ಪೆಂಡಿಂಗ್ ಇತ್ತು. ಅಂದರೆ ಅಡ್ಮಿಷನ್ ಎಲ್ಲ ಆಗಿತ್ತು. ಅಡ್ಮಿಷನ್ ಆಗುವಾಗ ಅವರು ಹೇಳಿದರು ಬುಕ್ಸ್ಗೆ ನಾವು ಕರಿತೇವೆ ಆಗುವಾಗ ಬನ್ನಿ ಅಂತ ಹೇಳಿ. ಹಾಗಾಗಿ ನಾನು ಬುಕ್ಸ್ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೇನೆ. ಹಾಗೆ ಎ ಟಿ ಎಮ್ಗೆ ಕೂಡ ಹೋಗಲಿಕ್ಕೆ ಇತ್ತು, ಸ್ವಲ್ಪ ಅಮೌಂಟು ಡ್ರಾ ಮಾಡಲಿಕ್ಕೆ. ಅಲ್ಲಿಗೆ ಹೋಗಿಬಿಟ್ಟು ಇನ್ನು ಸ್ಕೂಲ್ಗೆ ಹೋದ್ಮೇಲೆ ಸ್ವಲ್ಪ ಐಟಮ್ಸ್ ಕೂಡ ಪರ್ಚೇಸ್ ಮಾಡಲಿಕ್ಕುಂಟು. ಯಾಕಂದರೆ ನನ್ನ ಮಗಳಿಗೆ ಸ್ಕೂಲ್ ನಾಳೆ ಸ್ಟಾರ್ಟ್ ಆಗುತ್ತೆ. ಅವಳಿಗೆ ಸ್ಕೂಲ್ಗೆ ಏನೆಲ್ಲ ಐಟಮ್ ಬೇಕು ಅದೆಲ್ಲನೂ ಪರ್ಚೇಸ್ ಮಾಡಿಕೊಂಡು ಹೋಗಬೇಕು. ಹಾಗೆ ಅಲ್ಲಿಗೆಲ್ಲ ಹೋಗಿ ಮತ್ತು ನಾಳೆ ನನ್ನ ಮಗಳು ಸ್ಕೂಲ್ಗೆ ಫಸ್ಟ್ ಡೇ ಅವಳದು ಸ್ಕೂಲು ಹೇಗೆ ಇರುತ್ತೆ, ಅವಳದು ರಿಯಾಕ್ಷನ್ ಎಲ್ಲನೂ ನಾನು ಇದೇ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಓಕೆನಾ ಗೈಸ್? ಹಾಗೆ ನನ್ನ ವಿಡಿಯೋ ಫುಲ್ಲಾಗಿ ನೋಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ. ಆದಷ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ. ಹಾಗೆ ಅಟ್ಲೀಸ್ಟ್ 1K ಆದರೂ ರೀಚ್ ಮಾಡಿ ಗೈಸ್. ಓಕೆನಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡುವ. ಹಾಗೆ ನಾವು ಸ್ಕೂಲ್ಗೆ ರೀಚ್ ಆದ್ವಿ ಗೈಸ್. ಇದೇ ನೋಡಿ ನನ್ನ ಮಗಳು ಇನ್ನು ಸ್ಟಡಿ ಮಾಡಬೇಕಿರುವ ಸ್ಕೂಲು. ಇಲ್ಲಿಂದ ನಾವು ಬುಕ್ಸ್ ಕಲೆಕ್ಟ್ ಮಾಡ್ಕೊಂಡು ಹೋಗಬೇಕು. ನನಗೆ ಇದು ತುಂಬ ಖುಷಿ ಆಯಿತು ಗೈಸ್. ಈ ಥರ ಮಾಡಿದ್ರು ಉಂಟಲ್ಲ ಮಕ್ಕಳಿಗೆಲ್ಲ ತುಂಬ ಹೆಲ್ಪ್ ಆಗ್ತದೆ. ಮತ್ತು ನಮಗೆ ಕೂಡ ಭಯನೇ ಇರುವುದಿಲ್ಲ. ಇದು ಯಾವ ಥರ ಅಂದರೆ, ಒಂದು ಸೈಡ್ LKG UKG ಮತ್ತು ನರ್ಸರಿಯದ್ದು ಬಿಲ್ಡಿಂಗ್ ಉಂಟು. ಈ ಸೈಡ್ ಬಂದುಬಿಟ್ಟು ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೆ ಬಿಲ್ಡಿಂಗ್ ಉಂಟು. ಹಾಗಾಗಿ ಆ ಮಿಡಲಲ್ಲಿ ರೋಡ್ ಉಂಟು. ಆವಾಗ ಮಕ್ಕಳಿಗೆಲ್ಲ ಕ್ರಾಸ್ ಮಾಡಬೇಕಾದ್ರೆ ತುಂಬ ಕಷ್ಟ ಆಗ್ತದೆ. ಯಾಕಂದರೆ ವೆಹಿಕಲ್ಸ್ ಎಲ್ಲ ಹೋಗ್ತಾ ಇರುತ್ತಲ್ಲ ರೋಡಲ್ಲಿ. ಆ ಥರ ಇರುವಾಗ ಈ ಥರದೊಂದು ಮಾಡಿದ್ರು ಉಂಟಲ್ಲ ತುಂಬ ಖುಷಿ ಆಗ್ತದೆ, ನಮಗೂ ಕೂಡ ಖುಷಿ ಆಗ್ತದೆ. ಹಾಗೆ ನನಗೆ ಇದು ತುಂಬ ಇಷ್ಟ ಆಯಿತು ಗೈಸ್. ಅದಕ್ಕೋಸ್ಕರ ನಾನು ಇದೊಂದು ವಿಡಿಯೋ ಮಾಡಿದೆ ನೋಡಿ. ಹಾಗೆ ನೋಡಿ ಇದೆಲ್ಲ ಮಕ್ಕಳಿಗೆ ಆಟ ಆಡಲಿಕ್ಕೆಲ್ಲ ಉಂಟು. ಹಾಗೆ ಇಲ್ಲಿಂದ ನಾವೀಗ ಬುಕ್ಸ್ ಕಲೆಕ್ಟ್ ಮಾಡ್ಕೊಂಡು ಹೋಗಬೇಕು ಗೈಸ್. ನೆಕ್ಸ್ಟ್ ಇನ್ನು ನಾವು ಒಂದು ಶಾಪಿಗೆ ಹೋಗ್ಲಿಕ್ಕೆ ಉಂಟು. ಅಂದರೆ ಮಗಳಿಗೆ ಬ್ಯಾಗ್ಸ್ ಎಲ್ಲನೂ ಪರ್ಚೇಸ್ ಮಾಡಬೇಕು. ಹಾಗೆ ನೋಡಿ ನಾವು ಶಾಪ್ಗೆ ಕೂಡ ರೀಚ್ ಆದ್ವಿ. 7 ಡೇಸ್ ಅಂತ ಹೇಳಿ ಒಂದು ಶಾಪ್ ಉಂಟು ಗಾಯ್ಸ್. ಅದರಲ್ಲಿ ನಿಮಗೆ ಎಲ್ಲ ಥರದ ಐಟಮ್ ಕೂಡ ಸಿಗುತ್ತೆ. ಒಂದೇ ಶಾಪಲ್ಲಿ ನೀವೆಲ್ಲನೂ ಪರ್ಚೇಸ್ ಮಾಡ್ಬೋದು. ಯಾಕಂದರೆ ನಿಮಗೆ ಈಗ ಕಿಚನ್ ಐಟಮ್ಸ್ ಏನಾದರೂ ಬೇಕಿದ್ದರೆ, ಹಾಗೆ ಫ್ಯಾನ್ಸಿ ಐಟಮ್ ಏನಾದರೂ ಬೇಕಿದ್ದರೆ, ಮತ್ತು ನಿಮಗೆ ಬ್ಯಾಗ್ಸ್ ಎಲ್ಲನೂ, ಅಂಬ್ರೆಲ್ಲಾ ಬ್ಯಾಗ್ ಮತ್ತು ಸ್ಕೂಲ್ ಮಕ್ಕಳಿಗೆ ಏನೆಲ್ಲ ಬುಕ್ಸ್, ಸ್ಟೇಷ್ನರಿ ಐಟಮ್ ಏನೆಲ್ಲ ಬೇಕು ಎಲ್ಲನೂ ಇಲ್ಲಿ ಸಿಗುತ್ತೆ. ನಿಮಗೆ ಒಂದು ಶಾಪ್ಗೆ ಬಂದರೆ ಎಲ್ಲ ಐಟಮ್ ಕೂಡ ಒಟ್ಟಿಗೆ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು. ಹಾಗಾಗಿ ನಾವು ಈ ಶಾಪಿಗೆ ಬಂದ್ವಿ. ಹಾಗೆ ನಾವು ಇನ್ನೊಂದು ಕಡೆಗೆ ಬಂದು ಸ್ಯಾಂಡಲ್ಸ್ ಕೂಡ ಪರ್ಚೇಸ್ ಮಾಡಿದ್ವಿ ಅವಳಿಗೆ. ಎಲ್ಲನೂ ಐಟಮ್ ಪರ್ಚೇಸ್ ಮಾಡಿ ಆಯಿತು. ಇನ್ನು ನಾವು ಮನೆಗೆ ರಿಟರ್ನ್ ಹೋಗುವ ಗೈಸ್. ಬನ್ನಿ ಗೈಸ್, ಇಲ್ಲಿ ನೋಡಿ, ನಾ ಮೊನ್ನೆ ನಿಮಗೆಲ್ಲ ತೋರಿಸಿದ್ನಲ್ಲ ಪ್ಲ್ಯಾಂಟ್ಸ್, ಅದೆಲ್ಲ ನಾನು ಅಂದರೆ ಒಟ್ರಾಶಿಯಾಗಿತ್ತು. ಇವಾಗ ನಾನು ಎಲ್ಲ ಸೆಟಪ್ ಮಾಡಿದ್ದೇನೆ ಗೈಸ್ ನೋಡಿ. ಹಾಗೆ ನಾನು ಫುಲ್ ಕ್ಲೀನ್ ಎಲ್ಲ ಮಾಡಿ ಸಪ್ರೇಟ್ ಮಾಡಿ ಇಟ್ಟಿದ್ದೇನೆ ಗೈಸ್. ಇಲ್ಲಿ ನೋಡಿ, ಈಗ ನಿಮಗೆ ಕರೆಕ್ಟಾಗಿ ಕಾಣ್ತಾ ಉಂಟು ನೋಡಿ ಯಾವ ಪ್ಲ್ಯಾಂಟ್ಸ್ ಎಲ್ಲ ಬಂದಿದೆ. ಮತ್ತು ಇದು ಒಟ್ಟಿಗೆ 45 ಅಲ್ಲ, ಸಾರಿ 40 ಪ್ಲ್ಯಾಂಟ್ಸಲ್ಲಿ ಉಂಟಲ್ಲ, ಇಷ್ಟು ಪ್ಲ್ಯಾಂಟ್ಸ್ ಬಂದಿದೆ ಆಯಿತಾ. ಮತ್ತು 11 ಪಾಟ್ಸಲ್ಲಿ ಪ್ಲ್ಯಾಂಟ್ಸೇ ಬರಲಿಲ್ಲ. ಅದು ನಾನು ಕೆಳಗೆ ಶಿಫ್ಟ್ ಮಾಡಿದ್ದೇನೆ. ಅದು ಪ್ಲ್ಯಾಂಟ್ಸ್ ಬಂದ ಮೇಲೆ ಮೇಲೆ ಹಾಕುವ ಅಂತ. ಇಲ್ಲಾದರೆ ಅದು ಹೋಯ್ತಂತಲೇ ಅರ್ಥ, ಅದು ಬರೋದಿಲ್ಲ ಕಾಣಬೇಕು ಮೋಸ್ಟ್ಲಿ. ನೋಡುವ, ವೆಯ್ಟ್ ಮಾಡುವ. ಹಾಗೆ ಇಲ್ಲಾದರೆ ಅದು ಚೇಂಜ್ ಮಾಡಿ ಬೇರೆ ಏನಾದರೂ ಸೀಡ್ಸ್ ಹಾಕ್ಬೋದು. ಈಗ ನೋಡಿ, ಇಲ್ಲೆಲ್ಲ ಕ್ಲೀನ್ ಮಾಡಿದ್ದೇನೆ. ಎಲ್ಲ ಒಟ್ಟಿಗೆ ಇತ್ತಲ್ಲ, ಗಜಿಬಿಜಿ ಗಜಿಬಿಜಿ ಆಗಿತ್ತು. ಹಾಗೆ ಸುಮಾರು ಕೂಡ ಹಾಲಾಗ್ತಾ ಉಂಟು ನೋಡಿ ಅಂತ. ಈಗ ಮಳೆ ಕೂಡ ಬರ್ತಾ ಉಂಟು. ನಿನ್ನೆಂತೂ ಹೆವಿ ಮಳೆ ಇತ್ತು. ಹಾಗಾಗಿ ನನಗೆ ಇದರದ್ದೇ ಚಿಂತೆ ಆಗ್ತಿತ್ತು, ನೀರು ಬೀಳ್ತದೆ ಕಾಣಬೇಕು ಅಂತ. ಮತ್ತು ಒಂದೊಂದು ಪ್ಲ್ಯಾಂಟ್ಸಿಗೆ ಜಾಸ್ತಿ ನೀರು ಆಗೋದಿಲ್ಲಲ್ಲ ಗೈಸ್, ಬೇಗ ಹಾಲಾಗ್ತದಲ್ಲ. ಹಾಗೆ ನೋಡಿ, ಈಗ ನೋಡಿ ನಿಮಗೆ ಕ್ಲಿಯರಾಗಿ ಕಾಣ್ತಾ ಉಂಟು ನೋಡಿ, ಎಷ್ಟು ಚೆಂದ ಆಗ್ತದಲ್ಲ ನೋಡಲಿಕ್ಕೆ. ನನಗಂತೂ ತುಂಬ ಖುಷಿ ಆಗ್ತದೆ ಗೈಸ್, ತುಂಬ ತುಂಬ ಖುಷಿ ಆಗ್ತದೆ ಆಯಿತಾ. ನೋಡಿ, ಇದು ಕಾರ್ನ್ ಇದ್ದು. ಮತ್ತು ಇದೆಲ್ಲ ಯಾವುದಂತ ಗೊತ್ತಿಲ್ಲ, ನಿಮಗೆ ಗೊತ್ತಾದರೂ ಉಂಟಲ್ಲ ನನಗೆ ಕಮೆಂಟ್ಸ್ ಮಾಡಿ ಹೇಳಿ. ಇದು ಟೊಮೆಟೊ ಕಾಣಬೇಕು ಮೋಸ್ಟ್ಲಿ, ಯಾಕಂದರೆ ನಾನು ಬಾಟಲಲ್ಲಿ ಮಾಡಿದ್ದೇನೆ, ಅದರ ಪ್ಲ್ಯಾಂಟ್ಸ್ ಈ ಥರನೇ ಬಂದಿದೆ, ಟೊಮೆಟೊ ಪ್ಲ್ಯಾಂಟ್ಸ್. ಹಾಗೆ ನನಗೆ ಗೊತ್ತಾಗ್ತುಂಟು. ಮತ್ತು ಇದು ಎಂತ ಗ್ರೀನ್ ಚಿಲ್ಲಿ, ಇದು ಮೋಸ್ಟ್ಲಿ ವಾಟರ್ ಮೆಲನ್ ಆಗಿರ್ಬೋದು, ನಂಗೆ ಗೊತ್ತಿಲ್ಲ ಕರೆಕ್ಟ್. ಇದು ಕೂಡ ನಾನು ಬಾಟ್ಲಲ್ಲಿ ಮಾಡಿದ್ದೆಲ್ಲ, ಅದು ಹೋಯ್ತಲ್ಲ ಗೈಸ್, ಅದು ಹಾಲಾಗಿ ಹೋಯ್ತು. ಅದು ಕೂಡ ಇದೇ ಥರ ಇತ್ತು ಪ್ಲ್ಯಾಂಟ್ಸ್. ಹಾಗೆ ಇದು ತುಂಬ ದೊಡ್ಡದಾಗಿದೆ ಆಯಿತಾ.
ಇದು ಮತ್ತೆ ಇದು ತುಂಬ ದೊಡ್ಡದಾಗಿದೆ. ಹಾಗೆಲ್ಲ ಸಪ್ರೇಟ್ ಮಾಡಿದ್ದೇನೆ. ಇದು ನೋಡಿ, ಇದು ಕೊರಿಯಂಡರ್ ಲೀವ್ಸ್ ಬೇರೆ ಥರದ್ದು. ಇದು ಅದು ಎಂತ ಸೀರೆ ಚೊಪ್ಪು ಹೇಳ್ತಾರಲ್ಲ ಅದು. ಇದು ಸ್ವಲ್ಪ ಒಣಗಿದೆ ಅಲ್ಲ, ಹಾಗೆ. ಇದೆಲ್ಲ ಸ್ವಲ್ಪ ಇನ್ನು ಬೇರೆ ಎಲ್ಲ ಇದು ಬರ್ತದೆ, ಎಂತ ಬೇರೆ ಥರದ್ದು ಪಾಟ್ ಎಲ್ಲ ಬರ್ತದೆ, ಅದಕ್ಕೆ ಶಿಫ್ಟ್ ಮಾಡಬೇಕು, ಆರ್ಡರ್ ಮಾಡಬೇಕು. ಅದು ನೋಡುವ, ಅದು ಕೂಡ ತರಿಸಿಬಿಟ್ಟು ಶಿಫ್ಟ್ ಮಾಡಬೇಕು. ಸ್ವಲ್ಪ ಅದೀಗ ದೊಡ್ಡ ದೊಡ್ಡದು ಆಗ್ತಾ ಉಂಟಲ್ಲ, ಯಾಕಂದರೆ ಅದರದ್ದು ಬೇರು ಸ್ವಲ್ಪ ಹೋಗಬೇಕಲ್ಲ ಗೈಸ್, ಹಾಗಾಗಿ ಅದು ಪ್ಲೇಸ್ ಸಾಕಾಗ್ಲಿಕ್ಕಿಲ್ಲ ಅದು ಇದರಲ್ಲಿ, ಅದಕ್ಕೋಸ್ಕರ ಚೇಂಜ್ ಮಾಡಬೇಕು. ಗೈಸ್ ಇಲ್ಲಿ ನೋಡಿ, ನನ್ನ ಮಗಳು ಸ್ಕೂಲ್ಗೆ ಹೋಗ್ಲಿಕ್ಕೆ ರೆಡಿಯಾಗಿದ್ದಾಳೆ. ಇನ್ನು ಏನು ಹೊರಡಲಿಕ್ಕೆ ಬಾಕಿ, ಯಾಕಂದರೆ ಆಟೋಗೆ ವೆಯ್ಟ್ ಮಾಡ್ತಾ ಇದ್ದೇವೆ. ಆವಾಗ ನನಗೆ ನೆನಪಾಯಿತು, ನಿನ್ನೆ ಏನೆಲ್ಲ ನಾವು ಐಟಮ್ ತೆಗೆದಿದ್ದೇವೆ ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡುವ ಅಂತ ಆಯಿತು. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದು. ನನ್ನ ಮಗಳು ನೋಡಿ, ಅವಳಂತೂ ತುಂಬ ಖುಷಿಯಲ್ಲಿ ತೋರಿಸ್ತಾ ಇದ್ದಾಳೆ ಏನೆಲ್ಲ ಐಟಮ್ ತೆಗ್ದೇನಂತ ಹೇಳಿಬಿಟ್ಟು. ಒಂದೊಂದಾಗಿ ತೋರಿಸ್ತಾ ಇದ್ದಾಳೆ ನೋಡಿ. ಇದೆಲ್ಲ ನಾವು ಪರ್ಚೇಸ್ ಮಾಡಿದ್ದು ಗೈಸ್. ಮತ್ತು ಮಕ್ಕಳಿಗೆ ಉಂಟಲ್ಲ, ಎಷ್ಟು ಐಟಮ್ ಇದ್ದರೂ ಕೂಡ ಅವರಿಗೆ ಫಸ್ಟ್ ಡೇ ಸ್ಕೂಲ್ ಹೋಗುವಾಗ ಉಂಟಲ್ಲ, ಎಲ್ಲನೂ ನ್ಯೂ ಆಗಬೇಕು ಗೈಸ್. ಅದು ನಾವು ಮಕ್ಕಳಿರುವಾಗ ಹಾಗೇನಲ್ವಾ. ಹಾಗೆ ನೋಡಿ ವೆಯ್ಟ್ ಮಾಡ್ತಾ ಇದ್ದಾಳೆ ಆಟೋಗೆ. ಅಂದರೆ ಖುಷಿಯಲ್ಲೇ ಇದ್ದಾಳೆ. ಮಾತ್ರ ಹೇಳ್ತಿದ್ಲು ಸ್ಟಾರ್ಟಿಂಗ್, ನನ್ನ ಫ್ರೆಂಡ್ಸ್ ಯಾರೂ ಇಲ್ಲ ಹಾಗೆ ಹೀಗೆ ಅಂತ ಹೇಳಿ. ಹಾಗೆ ನೋಡಿ ಫೈನಲ್ ಆಗಿ ಆಟೋ ಬಂತು, ಈಗ ಹೋಗ್ತಾ ಇದ್ದಾಳೆ. ನನಗೆ ತುಂಬ ಬೇಜಾರಾಗ್ತಾ ಉಂಟು, ಇಷ್ಟು ಟೈಮ್ ಮನೆಯಲ್ಲಿ ಇದ್ದಿಲ್ಲಲ್ಲ ಗೈಸ್, ಹಾಗಾಗಿ ಇವತ್ತು ಬೋರ್ ಆಗ್ತದೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.